A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. A9 ನ್ಯೂಸ್ ಅಮೀನ್ ಶೇಖ್ ಜೊತೆ ಇವತ್ತು ಮಹಾನಗರ ಪಾಲಿಕೆಗೆ ನಾವು ಮಾತಾಡಿ ನೋಡಿದೆವು. ಬಟ್ ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಇದೆ, ಇದ್ರ ಪಕ್ಕದಲ್ಲಿ ಒಂದು ಪೊಲೀಸ್ ಕ್ವಾರ್ಟರ್ಸ್ ಇದೆ. ಇಲ್ಲಿ ಸಾಕಷ್ಟು ವಾಸನೆ ಹೊಡಿತಾ ಇದೆ. ವಾಸನೆ ಹೊಡೆದ್ರೂ ಈಗ ನಾನು ಒಂದು ಕಮಿಷನರ್ ಸಾಹೇಬ್ರಿಗೂ ಕಾಲ್ ಮಾಡೀನಿ, ಬರೋಣರ್ ಸಾಹೇಬ್ರಿಗೂ ಕಾಲ್ ಮಾಡೀನಿ, ಇನ್ನೂ ಒಂದು ಬ್ರದರ್ ಅವ್ರಿಗೂ ಕಾಲ್ ಮಾಡೀನಿ. ಬಟ್ ಟ್ಯಾಕ್ಟ್ರಿ ಇನ್ನೂ ಬರ್ತಾ ಇಲ್ಲ. 2 ತಾಸದಿಂದ ನಾನು ಹಾದಿ ನೋಡಿದೆ. ಟ್ಯಾಕ್ಟ್ರಿ ಇವತ್ತು ಬರ್ತದೆ, ನಾಳೆ ಬರ್ತದೆ, ಬರೀ ಇದು ಹೇಳ್ತಿದ್ದಾರೆ, ಯಾರೂ ಬರ್ತಾ ಇಲ್ಲ. ಇದು ನಮ್ಮ ಭಾರತ ದೇಶ ಸ್ವಚ್ಛ ಭಾರತ ಅಂತ ಹೇಳ್ತಾರೆ. ಹ್ಯಾಂಗೆ ಸ್ವಚ್ಛ ಭಾರತ ಕಾಣ್ತಾ ಇಲ್ಲ. ಬಟ್ ಇಲ್ಲಿ ನಿಮ್ಮ ಬ್ಯಾಕ್ ಸೈಡ್ ನೋಡ್ರಿ, ನಮ್ಮದು ಸಾಕಷ್ಟು ಕಸ ಬಿದ್ದದೆ. ಈ ಕಸ ಒಂದು ಟ್ಯಾಕ್ಟರ್ ಕಸ ಆಗ್ತದೆ. ಬಟ್ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳೀನಿ. ಬಟ್ ಅವ್ರಿಗೆ ಹೇಳಿದೆ, ಟ್ಯಾಕ್ಟರ್ದವರು ಕಾಲ್ ಮಾಡಿದ್ರು, ಸಾಹೇಬ್ರ ನಂಬರ್ ಕೊಡೋಣ. ಬಟ್ ಅವರು ಏನೂ ರಿಪ್ಲೈ ಕೊಡ್ತಾ ಇಲ್ಲ. ಏನಂತಾರೆ ಅಂದರೆ, ಇವತ್ತು ನಾವು ಬಿಜಿ ಇದ್ದೇವೆ, ಇವತ್ತು ಬರೋದು ಆಗೋಂಗಿಲ್ಲ, ನಾಳೆಗೆ ಬರ್ತೇವೆ. ಬಟ್ ತಾವು ನೋಡ್ಬೋದು, ಯಾಕಂದರೆ ಸ್ವಚ್ಛ ಭಾರತ ಎದಕ್ಕೆ ಅಂತಾರೆ ಅನ್ನೋದು ಸಾಕಷ್ಟು ಪ್ರತಿಯೊಂದಕ್ಕೆ ಸೋಷಿಯಲ್ ಮೀಡಿಯಾ ತೋರಿಸ್ಬೇಕಂತೇಳಿ ಏನು ಇರಾಗಿಲ್ಲ. ಬಟ್ ಮಹಾನಗರ ಪಾಲಿಕಾದವರು ಗೌರ್ಮೆಂಟ್ ನೌಕರಿ ಮಾಡ್ತಾರಂದರೆ ಕರ್ತವ್ಯ ಇರ್ತದೆ. ಪ್ರತಿ ವಾರ್ಡಿಗೆ ಅವ್ರ ಮೆಂಬರ್ಗಳು ಇರ್ತಾರೆ. ಆ ವಾರ್ಡ್ನಲ್ಲಿ ಬಂದು ಸ್ವಚ್ಛ ಮಾಡಬೇಕು. ಈಗ ನಾವು ಒಂದು ಸ್ವಲ್ಪ ಬಿಜಾಪುರದಲ್ಲಿ ವಾರ್ಡ್ ನೋಡ್ತೇವೆ, ಸಾಕಷ್ಟು ಮೆಂಬರ್ಗಳು ಸಾಕಷ್ಟು ಕೆಲಸ ಮಾಡ್ತಾರೆ ಮುಂಜಾನೆ 5 ಗಂಟೆಗೆ ಎದ್ದೆ. ಬಟ್ ಇದು ಮಹಾನಗರ ಪಾಲಿಕಾದವ್ರು ಏನು ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ತಾವು ನೋಡಿ, ಇಲ್ಲಿ ಕಣ್ಮುಟ್ಟ ಕಸ ಕಾಣ್ತ ನಿಮಗೆ ಎಷ್ಟು ಬ್ಯಾಕ್ ಸೈಡ್ ಕಸ ಇದೆ ಅನ್ನೋದು. ಬಟ್ ಈಗ ಆದಷ್ಟು ಬೇಗ ನಾವು ಕಮಿಷನರ್ ಸಾಹೇಬರಿಗೆ ಏನು ಹೇಳೋದಂದ್ರೆ, ನಮ್ಮ ನ್ಯೂಸ್ ಕಡೆಯಿಂದ ಆದಷ್ಟು ಬೇಗ ಇದು ಟ್ರ್ಯಾಕ್ಟರ್ ಕಳಿಸಿ ಸ್ವಚ್ಛ ಮಾಡಬೇಕು. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ನೌಕರದಾರ ಭಾಳ ಇದ್ದಾರೆ, ಸಾರ್ವಜನಿಕರು ಇಲ್ಲಿ ಬರ್ತಿರ್ತಾರೆ. ಬಟ್ ಸಾಕಷ್ಟು ವಾಸನೆ ಇದೆ. ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾವೆ, ಮಲೇರಿಯಾ ಆಗ್ತದೆ. ಬಟ್ ತಮಗೆಲ್ಲ ಗೊತ್ತಿದ್ದ ವಿಷಯದ ಇದು, ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ. ಬಟ್ ಇದು ಏನದ, ಆದಷ್ಟು ಬೇಗ ಟ್ರ್ಯಾಕ್ಟರ್ ಕಳಿಸಿ ಯಾರ್ಯಾಕಿರಲಿ. ಬಟ್ ಇದು ಮಹಾನಗರ ಪಾಲಿಕಾ ಕಮಿಷನರ್ ಸಾಹೇಬ್ರಿಗೆ ಹೇಳಬೇಕಾಗ್ತದೆ. ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಆದಷ್ಟು ಬೇಗ ಇಲ್ಲಿ ಟ್ರ್ಯಾಕ್ಟರ್ ಕಳಿಸಿ ಇದು ಸ್ವಚ್ಛ ಮಾಡಬೇಕು, ನಮ್ಮ ಅಭಿಪ್ರಾಯ ಇದೆ. ತಾವು ನೋಡ್ತಾ ಇದ್ರಿ A9 ನ್ಯೂಸ್ ಅಮೀನ್ ಶೇಖ್ ಜೊತೆ. ಒಂದು ಅರ್ಧ ತಾಸು ಹಿಂದಗಡೆ ತಮಗೆ ನಾವು ಹೇಳಿದ್ದೇವೆ. ಬಟ್ ಇದು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಲ್ಲಿ ಹಿಂದಿನ ಸೈಡ್ ಕ್ವಾರ್ಟರ್ಸ್ ಇದೆ. ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾ ಅದು ತಿರುಗಾಡೋದಂದೇಳಿ. ಬಟ್ ಸಾಕಷ್ಟು ಕಮಿಷನರ್ ಸಾಹೇಬರಿಗೆ ಅವ್ರಿಗೆ ಎಲ್ಲರಿಗೂ ಕಾಲ್ ಮಾಡಿದ ನಂತರ ಒಂದು ಅರ್ಧ ತಾಸು ನಂತರ ಇಲ್ಲಿ ಗಾಡಿ ಬಂತು. ಗಾಡಿ ನೋಡ್ಬೋದು, ಎಲ್ಲ ಕಸ ಅವ್ರು ತುಂಬಾಕತ್ತಾರ. ಬಟ್ ನಾವು ಹೇಳಿದ್ದೇನೆ, ಪ್ರತಿಯೊಂದಕ್ಕೆ ಸೋಷಿಯಲ್ ಮೀಡಿಯಾದವರೇ ತೋರಿಸ್ಬೇಕಂದೇಳಿ ಏನು ಇರೋಂಗಿಲ್ಲ. ಬಟ್ ಇವ್ರ ಕೆಲಸ ಏನಿರ್ತದೆ, ವಾರ್ಡ್ ಮೆಂಬರ್ಗಳಿಗೆ ಚಾಯ್ಸ್ ಮಾಡಿರ್ತಾರೆ ಮಹಾನಗರ ಪಾಲಿಕಾದಿಂದ. ಆ ಮೆಂಬರ್ ಅವ್ರ ಕಡೆಯಿಂದ ಇದು 2 ದಿವಸಗೊಮ್ಮೆ ಸ್ವಚ್ಛ ಮಾಡಿದ್ರೆ ಈ ಇಡೀ ಬಿಜಾಪುರ ಸ್ವಚ್ಛ ಭಾರತ ಆಗ್ತದೆ. ಬಟ್ ಇಲ್ಲಿ ಸ್ವಚ್ಛ ಭಾರತ ಅಂದರೆ ಈಗ ಹೆಂಗೆ ನಡೆದಂದ್ರೆ, ನಾವು ನೋಡ್ತಾ ಇದ್ದೇವೆ ಸಾಕಷ್ಟು. ಇಲ್ಲಿ ಎಲ್ಲ ಕಾಲೇಜ್ ಮಕ್ಕಳು ಅವು ಇವು ಬಂದು ಸಾಕಷ್ಟು ಕಸ ಈ ಕಡೆ ಪೊಲಿಟಿಷನ್ ಅವು ಇವು ಎಲ್ಲ ಸ್ವಚ್ಛ ಮಾಡ್ತಾರೆ. ಬಟ್ ಮಹಾನಗರ ಪಾಲಿಕಾದವ್ರು ಡ್ಯೂಟಿ ಮಾಡ್ತಿರ್ತಾರೆ. ಡ್ಯೂಟಿ ಮಾಡೋದು ಕರ್ತವ್ಯ ತೊಗೊಂಡು ಇದು ದಿವಸ ಮುಂಜಾನೆ 1 ರೌಂಡ್ ಹಾಕಿದ್ರೆ ಎಲ್ಲ ಕೂಡ 10 ಮಿನಿಟಿನ ಕೆಲಸ ಇದೆ. 10 ಮಿನಿಟಿನ ಕೆಲಸಿಗೆ 1,000 ಮಕ್ಕಳ ಜೀವನ ಉಳಿತದೆ. ಯಾಕಂದರೆ ಮಲೇರಿಯಾ ಅದು ಆಗೋದು ಸಾಕಷ್ಟು. ನಮ್ಮ ಸರ್ಕಾರದ ಹಾಕೋಣ ಸಿವಿಲ್ ಹಾಸ್ಪಿಟಲ್ದಲ್ಲಿ ಹೋಗಿ ನೋಡಿದ್ರೆ ಸಾಕಷ್ಟು ದಿವಸ ತಲೆ ಬ್ಯಾನಿ, ಅದು ಬ್ಯಾನಿ, ಇದು ಬ್ಯಾನಿ, ಎಲ್ಲ ಇದು ಹೊಲಸ ಎಲ್ಲ ಪ್ರತಿಯೊಂದು ಕಡೆ ನಡೆದದೆ. ಬಟ್ ಇದು ಆದಷ್ಟು ಮಹಾನಗರ ಪಾಲಿಕೆ ಎಚ್ಚರಿಕೆ ತೊಗೊಂಡು ಇದು ಸ್ವಚ್ಛ ದಿವಸ ಸ್ವಚ್ಛ ಮಾಡಿದ್ರೆ ಎಲ್ಲ ಏರಿಯಾ ಸ್ವಚ್ಛ ಇರ್ತದೆ, ಯಾರಿಗೂ ತೊಂದರೆ ಆಗೋಂಗಿಲ್ಲ. ಬಟ್ ಯಾರೂ ಅಭಿಪ್ರಾಯ ಮಾಡೋಂಗಿಲ್ಲ. ಬಟ್ ಸಾರ್ವಜನಿಕನು ತಾವು ತಿಳ್ಕೊಬೋದು. ಬಟ್ ಹಿಂಗೆ ಕಸ ಒಗಿಬೇಡ್ರಿ, ಒಂದು ಕಡೆ ಒಂದು ಮೂಲೆಗೆ ಒಗಿರಿ. ಬಟ್ ಅದೂ ಚಲೋ ಆಗ್ತದೆ. ಬಟ್ ಅವ್ರಿಗೆ ಒಂದು ತುಂಬ್ಕೊಂಡು ಹೋಗೋಕೆ ಅನುಕೂಲ ಆಗ್ತದೆ. ಸುತ್ತಾಡಿ ಹೋಗಿದ್ರೆ ನಮ್ಮ ಮಕ್ಕಳಿಗೆ ನಾವೇ ತೊಂದರೆ ಕೊಟ್ಟಂಗೆ. ಬಟ್ ನಮ್ಮ ಮಕ್ಕಳು ಸಣ್ಣ ಸಣ್ಣ ಇರ್ತವೆ, ಆ ಮಕ್ಕಳು ಯೋಚನೆ ಮಾಡಿ ನಾವು ಇದು ಮಾಡಬೇಕು. ಬಟ್ ನಾವು ಹೇಳೋದಿಲ್ಲ, ಆದಷ್ಟು ಬೇಗ ಕಮಿಷನರ್ ಸಾಹೇಬ್ರು ಕಳ್ಸ್ಯಾರ. ಬಟ್ ಅವ್ರದ್ದು ನಮ್ಮ ಕಡೆಯಿಂದ A9 ನ್ಯೂಸ್ ಕಡೆಯಿಂದ ಧನ್ಯವಾದ. ಬೇಡ ನಿಂದಿರ್ಸು.